ಆರೋಪಿಗಳನ್ನು ಬಂಧಿಸಿ ಕರೆದುಕೊಂಡು ಬರುತ್ತಿರುವಾಗ ಪೊಲೀಸರ ಮೇಲೆ ಹಲ್ಲೆ. ಪೊಲೀಸರಿಂದ ಆರೋಪಿಗಳ ಮೇಲೆ ಗುಂಡಿನ ದಾಳಿ. ಅಂಕೋಲಾದ ರಾಮನಗುಳಿ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಘಟನೆ ಗುರುವಾರ ಹಳಿಯಾಳದಲ್ಲಿ ನಡೆದಿದೆ. ರಾಮನಗುಳಿ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳಿಂದ 3 ಪೊಲೀಸರ ಮೇಲೆ ದಾಳಿ ಮಾಡಿದ್ದು, ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ನೀಡಿದ್ದಾರೆ. ಆರೋಪಿಗಳನ್ನು ಮುಂಬಯಿಯಿಂದ ಅಂಕೋಲಾಕ್ಕೆ ಕರೆ ತರುತ್ತಿರುವಾಗ ಆರೋಪಿಗಳಿಬ್ಬರು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗುತ್ತಿರುವ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಕಾಲುಗಳಿಗೆ ಗುಂಡು ಹಾರಿಸಿದ್ದಾರೆ. ಪೊಲೀಸರ ಕಾಲಿಗೆ ಹಾಗೂ ತಲೆ ಗಾಯಗಳಾಗಿವೆ. ಗುರುವಾರ ಆರೋಪಿಗಳನ್ನು ಮುಂಬಯಿಯಿಂದ ಅಂಕೋಲಾಗೆ ಕರೆ ತರುವಾಗ ಈ ಘಟನೆ ನಡೆದಿದೆ. ಮಂಗಳೂರು ಮೂಲದ ಆರೋಪಿಗಳಾದ ತಲ್ಲತ್ ಹಾಗೂ ನೌಫಾಲ್ ಈ ಕೃತ್ಯವನ್ನು ಎಸಗಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ 3 ಪೊಲೀಸರು, 2 ಆರೋಪಿಗಳು ಹಳಿಯಾಳ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಭೇಟಿ ನೀಡಿ ಪೊಲೀಸರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿಸಿದ್ದಾರೆ. ಪ್ರಕರಣ ನಡೆದು 1 ತಿಂಗಳದ ನಂತರ ಆರೋಪಿಗಳನ್ನು ಮುಂಬಯಿಯಲ್ಲಿ ಬಂಧಿಸಲಾಗಿದ್ದು, ಅವರನ್ನು ಅಂಕೋಲಾಕ್ಕೆ ಕರೆತರುತ್ತಿರುವಾಗ ಈ ಘಟನೆ ನಡೆದಿದೆ. ರಾಮನಗುಳಿ ಸಮೀಪ 1 ಕೋಟಿ ರೂಪಾಯಿ ಪತ್ತೆ ಸಂಬಂಧಿಸಿದಂತೆ 2 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿತ್ತು. ಈಗ ತೋಡ್ರಿ ಸರ್ ಮೇಲೆ ಸರ್ ಮೇಲೆ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.